ಮಾಡ್ತಾ ಇರ್ಬೇಕು ಅವರು. ಯಾಕೆಂದ್ರೆ ಅವರಿಗೆ ವಿರೋಧ ಪಕ್ಷದಲ್ಲಿ ಇದು ಗೊತ್ತಿಲ್ಲ ಹೆಂಗ್ ವಿರೋಧ ಮಾಡ್ಬೇಕು ಅಂತ. ಧರಣಿ, ಮೆರವಣಿಗೆ ಮರ್ಬಿಡ್ಯಾರವರು. ಅಧಿಕಾರ ನಡೆಸಿ ಸ್ವತಂತ್ರ ಬಂದ ಇವತ್ತಿನ ತನಕ ಕೂಡ ಇನ್ನೂ ಧರಣಿ ಮೆರವಣಿಗೆಗಳು ಮಾಡ್ಲಿ. ಹಿಂದೂ ರಾಷ್ಟ್ರ ಆಗಬೇಕಂತ ರಾಮ ಮಂದಿರ ಉಳಿಬೇಕಾದ್ರೆ ಹಿಂದೂ ರಾಷ್ಟ್ರ ಆಗಬೇಕಂತ ಹೇಳಿದ್ರು. ಅದಕ್ಕೆ ಸಿಎಂ ಅವರು ಸಾಧ್ಯನೇ ಇಲ್ಲ. ಸರ್ವ ಜನಾಂಗ ಇರುವಂತಹ ದೇಶ ಈಗ ಸಾಧ್ಯನೇ ಇಲ್ಲ. ಅದು ಬಿಜೆಪಿ ಅಜೆಂಡಾ ಅಂತ ನೋಡ್ತಾರೆ. ಬಿಜೆಪಿ ಅಜೆಂಡಾ ಅಲ್ಲ, ಅದು ದೇಶದ ಹಿಂದೂಗಳ ಅಜೆಂಡಾ. ಹಿಂದೂ ರಾಷ್ಟ್ರ ಆಗಬೇಕು ಅಂತ ಯಾರೋ ಬಿಜೆಪಿ ಒಬ್ರು ಹಿಂದೂ ರಾಷ್ಟ್ರ ಆಗ್ಬೇಕು ಅಂತಂದ್ರೆ ಹಿಂದೂ ರಾಷ್ಟ್ರ ಆಗಲ್ಲ. ಹಿಂದೂ ರಾಷ್ಟ್ರ ಈ ದೇಶದಲ್ಲಿಂದ ಹಿಂದೂಗಳು ತೀರ್ಮಾನ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು. ಇವತ್ತಿಂದ ಏನ್ ತೀರ್ಮಾನ ಅದು? ಸ್ವಾತಂತ್ರ್ಯ ಪೂರ್ವದಿಂದನೂ ಹೋರಾಟ. ಮಥುರಾ, ಕಾಶಿ ಎಲ್ಲವನ್ನು ಒಡೆದಾಕಿದ್ರಲ್ಲ ಮುಸಲ್ಮಾನರದ್ದು ಆ ಕಾಲದಲ್ಲಿ. ಅದನ್ನೆಲ್ಲ ಉಳಿಸ್ಬೇಕು ಅನ್ನೋಂತ ತಾನೇ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇರೋದು. ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ತಾನೇ. ಈಗ ಅಯೋಧ್ಯೆದ ಮುಗೀತು, ನಾಳೆ 22ಕ್ಕೆ ಇಡೀ ಪ್ರಪಂಚ ನೋಡಂತ ವಿಶೇಷ ಕಾರ್ಯಕ್ರಮ ಆಗುತ್ತೆ. ನಿನ್ನೆ ಕಾಶಿಯ ಬಗ್ಗೆ ವಿಶೇಷವಾದ ಬೋರ್ಡ್ ಆರ್ಡರ್ ಆಗಿದೆ. ಮಥುರಾ ಬಗ್ಗೆ ಸರ್ವೆ ಕೊಟ್ಟಿದ್ದಾರೆ. ದೇಶದಲ್ಲಿರುವಂತ ಹೊಸ ಮಸೀದಿಗಳ ಬಗ್ಗೆ ನಾನು ವಿರೋಧ ಮಾಡಲ್ಲ. ಹೊಸ ಮಸೀದಿನಲ್ಲಿ ಮುಸಲ್ಮಾನರುಗಳು ಅವ್ರು ಏನ್ ಬೇಕಾದ್ರೂ ಪ್ರಾರ್ಥನೆ ಮಾಡ್ಲಿ, ನಮಾಜ್ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ಆದ್ರೆ ನಮ್ಮ ದೇವಸ್ಥಾನಗಳನ್ನ ಕೆಡವಿ ಮಸೀದಿ ಕಟ್ಟ್ಯಾರಲ್ಲ, ಒಂದೇ ಒಂದು ಮಸೀದಿನೂ ಉಳಿಸಲ್ಲ ಈ ದೇಶದಲ್ಲಿ. ಹಿಂದೂಗಳ ದೇವಸ್ಥಾನವನ್ನು ಕೆಡವಿ ಎಲ್ಲೆಲ್ಲಿ ಮಸೀದಿ ಕಟ್ಟಿದಾರೋ ಅದ್ಯಾವ ದೇವಸ್ಥಾನವನ್ನು ಯಾವ ದೇವಸ್ಥಾನದಲ್ಲೂ ಕೂಡ ಮಸೀದಿ ಇರಕ್ ಬಿಡಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪುರಾತನ ಮಸೀದಿಗಳೆಲ್ಲ ತಲೆ ಹಾಕ್ತೀವಿ. ನೋಡು, ಪುರಾತನ ದೇವಸ್ಥಾನಗಳೆಲ್ಲವನ್ನೂ ಉಳಿಸ್ತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ಹಾ, ಹೊಸ ದೇವಸ್ಥಾನ, ಹೊಸ ಮಸೀದಿಗಳಿಗೆ ನೀವ್ ಯಾರು ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಈಗ ಅಂದ ತಕ್ಷಣ ಅವ್ರು ಕಾಂಗ್ರೆಸ್ ಅನ್ನು ಹೇಳ್ತಾರೆ, ನೋಡಿ ನಿಮ್ದೇ ಮಾತು ಹೇಳಕ್ ಹೋಗ್ತಾರ ಅವ್ರು. ನೋಡಿ ಬಿಜೆಪಿಯವರು ಮಸೀದಿ ತೆಗೆದಾಕ್ತಾರಂತೆ. ಮಸೀದಿ ತೆಗೆಯಲ್ಲ. ಯಾವ್ದು ದೇವಸ್ಥಾನ ಇತ್ತು ಆ ದೇವಸ್ಥಾನ ಉಳಿಸ್ಕೋತೀವಿ. ಹೊಸ ಮಸೀದಿಗಳು ಕಟ್ಕೊಂಡು ನಮಾಜ್ ಮಾಡ್ಕೊಂಡ್ರೆ ತುಂಬಾ ಸಂತೋಷ, ಅವ್ರಿಗೆ ಎಂಕರೇಜ್ ಮಾಡ್ತೀವಿ. ಅವರು ನಮ್ಮ ಅಣ್ಣ ತಮ್ಮಂದ್ರೆ ಮುಸಲ್ಮಾನರು ಕೂಡ. ಆದ್ರೆ ಅವ್ರಿಗೆ ನೆನಪಿರ್ಬೇಕು, ಹಿಂದೂ ದೇವಸ್ಥಾನಗಳನ್ನ ನಿಮ್ಮ ಪೂರ್ವಜರು, ನಿಮಗೂ ಸಂಬಂಧ ಇಲ್ದಿದ್ದವರು, ವಿದೇಶದಿಂದ ಬಂದಿರುವಂತ ಮುಸಲ್ಮಾನರು ಈ ದೇಶದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಹೊಡೆದು ಪುಡಿ ಮಾಡಿದ್ದಾರೆ. ನಾವು ಬಿಜೆಪಿಯವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು, ರಕ್ತದ ಹಚ್ಕೊಂಡಿರೋದು ನಾವು. ಟಿಪ್ಪು ರಕ್ತ ನಮ್ಮ ಮೈಯಲ್ಲಿಲ್ಲ, ನಮ್ಮಲ್ಲಿರೋದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ ಆ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ. ಅವ್ರ ಕನಸನ್ನ ನನಸು ಮಾಡೋದಿಕ್ಕಲ್ಲಿ ಅಯೋಧ್ಯ, ಮಥುರಾ, ಕಾಶಿ ಈ ತರದ ವಿಶೇಷ ದೇವಸ್ಥಾನಗಳನ್ನ ನಾವು ಉಳಿಸ್ತೇವೆ. ಭಾರತ ಬಹುತ್ವ ರಾಷ್ಟ್ರ. ಇಲ್ಲಿ ಕೇವಲ ಹಿಂದೂಗಳು ಅಷ್ಟೇ ಅಲ್ಲ, ಹಿಂದೂ ರಾಷ್ಟ್ರ ಅಂತ ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ರೆ ಇದು ಬಿಜೆಪಿ ಸುಳ್ಳಿನ ಕಾರ್ಖಾನೆ ಅಂತ ಹೇಳ್ತಾರೆ. ಹೌದು, ಸುಳ್ಳಿನ ಕಾರ್ಖಾನೆ ಅಂತ ಅವ್ರು ಹೇಳ್ತಾರೆ. ಅದನ್ನ ಜನ ನಂಬುದ್ರೇನು? ಈ 3 ರಾಜ್ಯದಲ್ಲಿ ಯಾಕೆ ಬಿಜೆಪಿ ಅಧಿಕಾರಕ್ಕೆ ತಂದ್ರು? ಆ 3 ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು ಇವಾಗ? ಏನಾಗಿದೆ? ಈ ಜಿನ್ನಾ ಸಂತತಿ ನಾನು ಅನ್ನೋ ತರದಲ್ಲಿ ಇದಾನಲ್ಲ ನಮ್ಮಲ್ಲೊಬ್ಬ ಜಮೀರ್ ಅಹ್ಮದ್, ತೆಲಂಗಾಣದಲ್ಲಿ ಏನ್ ಹೇಳ್ದ? ಎಲ್ಲಾ ಮುಸಲ್ಮಾನರು ಕರ್ನಾಟಕದಲ್ಲಿ ಒಟ್ಟು ಮಾಡಿದ್ವಿ. ನಾವು ಒಟ್ಟು ಮಾಡಿದ್ದಕ್ಕೋಸ್ಕರ ಮುಸಲ್ಮಾನ ಒಬ್ಬರನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂರಿಸಿದ್ದೇವೆ. ಎಲ್ಲಾ 224 ಜನ MLA ನಮಸ್ಕಾರ ಹೊಡ್ಕೊಂಡು ಹೋಗ್ಬೇಕು ಮುಸಲ್ಮಾನಿಗೆ. ಮುಸಲ್ಮಾನ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದೇವೆ ನಾವು. ಸಭಾಪತಿ ಸ್ಥಾನಕ್ಕೆ, ಸಭಾಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಡ್ತಿರೋದು, ಮುಸಲ್ಮಾನ್ಗಲ್ಲ. ಸಿದ್ದರಾಮಯ್ಯ ಅದನ್ನ ಎಂಕರೇಜ್ ಮಾಡ್ತಾರೆ. ಅವ್ರು ಹೇಳಿದ್ ಸರಿ ಅಂತಾರೆ, ಜನ ತೀರ್ಮಾನ ಮಾಡ್ಲಿ. ನಾವನ್ನ ಅರ್ಜೆಂಟ್ ಇವತ್ತೇ ಎಷ್ಟು ವರ್ಷ ಕಾದಿದ್ದು ರಾಮ ಮಂದಿರ ಕಟ್ಟಬೇಕು ಅಂತ? 500 ವರ್ಷಕ್ಕಿಂತ ಜಾಸ್ತಿ. ಕಾಶಿ, ಮಥುರಾ ಎಷ್ಟು ವರ್ಷ ಆಯ್ತು? ಈಗಲೂ ನಾನು ಹೇಳ್ತೀನಿ, ನಾಳೆ ಬೆಳಿಗ್ಗೆನೆ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಆದ್ರೆ ಇದು ಹಿಂದೂ ರಾಷ್ಟ್ರವೇ. ಹಿಂದೂ ರಾಷ್ಟ್ರ ಹಾಗೆ ಆಗುತ್ತೆ, ಇದರಲ್ಲೇ ನನ್ನ ಮನ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.